ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಹೊಸ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದೇನಂತಂದರೆ ಮೊಳಕೆ ಕಾಳು ಸಾಂಬಾರು. ಇದು ನಮ್ಮಂದರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಳ್ಳೋಣ ಅಂತ. ಆಮೇಲೆ ಇದು ತುಂಬ ಕಮ್ಮಿ ಸಮಯದಲ್ಲಿ, ಕಡಿಮೆ ಪದಾರ್ಥದಲ್ಲಿ, ಮಸಾಲೆ ಇಲ್ಲದೇ ಮಾಡೋ ಸಾಂಬಾರು. ಮೊದಲನೇದಾಗಿ ಮೊಳಕೆ ಕಾಳು ಸಾರು ಮಾಡೋಕ್ಕೆ ಏನೇನು ಬೇಕು ಅಂತ ಕೇಳೋಣ. ನಾನಿಲ್ಲಿ ಒಂದು ಬಟ್ಟಲು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಇದು ಮಿಕ್ಸ್ ಮೊಳಕೆ ಕಾಳು, ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತು 3 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು 3 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಮತ್ತು ಎಣ್ಣೆ. ರುಬ್ಕೊಳ್ಳೋಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ದೊಡ್ಡದು 1 ಈರುಳ್ಳಿ ತೊಗೊಂಡಿದ್ದೀನಿ, ಇದು ಒಗ್ಗರಣೆಗೆ. ಇದರಲ್ಲಿ 2 ಈರುಳ್ಳಿ ಮತ್ತು ಒಂದು 5-6 ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 3 ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು. ಇಷ್ಟು ಕಡಿಮೆ ಪದಾರ್ಥ ಇಟ್ಕೊಂಡು ರುಚಿಯಾದ ಮೊಳಕೆ ಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ 1 ಕಪ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಏನು ತೊಗೊಂಡಿದ್ದೆ ಅದು. ಮತ್ತು ಇದರಲ್ಲಿ ನಾನು 3 ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಇದನ್ನು 8 ಜನ ಕ್ವಾಂಟಿಟಿಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀವಿ. ನೀವು ಕಮ್ಮಿ ಮಾಡೋದಾದರೆ ಇದರಲ್ಲಿ ಕಮ್ಮಿ ಹಾಕ್ಕೊಳ್ಳಿ. ನೆಕ್ಸ್ಟು ರುಬ್ಬೋಕ್ಕೆ 2 ಈರುಳ್ಳಿ ಇಲ್ಲಿ ಇಟ್ಕೊಂಡಿದ್ನಲ್ಲ, ಈ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 5-6 ಎಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೇ ನಾವು ಖಾರದ ಪುಡಿನೂ ಹಾಕ್ಕೊಂಡು ರುಬ್ಬೋದು ಸ್ನೇಹಿತರೆ. ಬೇಡ ಅನ್ನೋರು ಇದಕ್ಕೆ ಕಾಳು ಉರಿಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ನಾನು 3 ಟೊಮೊಟೊ ತೊಗೊಂಡಿದ್ದೀನಲ್ಲ, ಅದನ್ನು ಕಟ್ ಮಾಡಿ ಹಾಕ್ಕೊತೀನಿ. ಈಗ 3 ಟೊಮೊಟೊ ಹಾಕಾಯಿತು. ನೆಕ್ಸ್ಟ್ ಬೇಳೆ ಸಾಂಬಾರು ಪುಡಿ ಏನು ತೊಗೊಂಡಿದ್ದು ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಜಾಸ್ತಿ. ನಾನು ಆಲ್ರೆಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಅದಕ್ಕೆ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೂ ಈಗ ಇದಕ್ಕೆ ನಾನು ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ನೇಹಿತರೆ ಟೋಟಲ್ ಹಾಕಿರೋದು. ಇದು ಬಿಟ್ಟು ಚಕ್ಕೆ, ಲವಂಗ, ಶುಂಠಿ ಯಾವುದೇ ಥರದ್ದು ಮಸಾಲೆ ಪದಾರ್ಥಗಳು ಹಾಕಿಲ್ಲ. ಇಷ್ಟೇ ಹಾಕಿ ಇವಾಗ ರುಬ್ಕೊಂಡು ಬರೋಣ ಬನ್ನಿ. ಈಗ ಮಸಾಲೆ ರುಬ್ಕೊಂಡಾಯಿತು. ಈಗ ಬನ್ನಿ ಇದನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದು ಕಾದ್ಮೇಲೆ ಅದಕ್ಕೆ ಒಂದೊಂದಾಗಿ ನಿಮಗೆ ಒಗ್ಗರಣೆಗೆ ಆಗಲೇ ತೋರಿಸೋದ್ನಲ್ಲ, ಅದೆಲ್ಲ ಹಾಕ್ತೀನಿ. ಜೊತೆಗೆ ನಿಮ್ಗೆ ಆಗಲೇ ಒಂದು ತೋರಿಸೋದು ಮರ್ತೋಯ್ತು ಸ್ನೇಹಿತರೆ. ಏನಂದರೆ ನಾನು ಆಲೂಗಡ್ಡೆ, ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಕಪ್ಪಾಗಿಬಿಡುತ್ತೆ ಹಾಗೆ ಇಟ್ಟರೆ. ಇದು ಮೊಳಕೆ ಕಾಳಿಗೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಅದು ತೋರಿಸಿರಲಿಲ್ಲ. ನಾನು ಇಲ್ಲಿ 2 ಆಲೂಗಡ್ಡೆ, 1 ಬದನೆಕಾಯಿ ತೊಗೊಂಡು ಸಣ್ಣದಾಗಿ ಅಂದರೆ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕಬೇಕಾದ್ರೆ ತೋರಿಸ್ತೀನಿ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಇದಕ್ಕೆ ಫಸ್ಟು ಕರಿಬೇವು ಹಾಕೋತೀನಿ. ಇದಕ್ಕೆ ಯಾವುದೇ ರೀತಿ ನಾನು ಸಾಸಿವೆ, ಜೀರಿಗೆ ಯಾವುದು ಹಾಕ್ತಾಯಿಲ್ಲ, ಬರೀ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸಿಡಿದ ಮೇಲೆ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಈಗ ಇದು ಕಲರ್ ಚೇಂಜ್ ಆಗ್ತಾಯಿದೆ ಈರುಳ್ಳಿ. ಒಂದು ಸ್ವಲ್ಪ ಕೆಂಪಕ್ಕೆ ಬರೋವರೆಗೂ ಹುರ್ಕೊಳ್ಳಿ, ಯಾಕಂದರೆ ಹಸಿ ಇದ್ದರೆ ಸಾಂಬಾರು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಈಗ ಈರುಳ್ಳಿ ಕೆಂಪಾಗಿದೆ ಸ್ನೇಹಿತರೆ. ಈಗ ಇದಕ್ಕೆ ಮೊಳಕೆ ಕಾಳು ಮಿಕ್ಸ್ ಮಾಡ್ಕೊಳ್ಳೋಣ. ಮೊಳಕೆ ಕಾಳು ಹಾಕೋತಾ ಇದ್ದೀನಿ. ನಾನು ನಿಮ್ಗೆ ಆಗಲೇ ಹೇಳಿದೆ, ಇದು ನಾನು 8 ಜನಕ್ಕೆ ಸಾಂಬಾರು ಮಾಡ್ತಾ ಇರೋದು. ಆಗಲೇ ಕಾಳು ಒಂದು ಬಟ್ಲಲ್ಲಿ ತೋರಿಸಿದೆ, ಆದರೆ ದೊಡ್ಡದಕ್ಕೆ ತೋರ್ಸೋಕ್ಕಾಗಿರಲಿಲ್ಲ. ಕಾಳು ನೋಡಿ ಇಷ್ಟ ಆಗ್ತಾಯಿದ್ದೀನಿ ನಾನು. ಮೊಳಕೆ ಕಾಳು ತುಂಬ ಪ್ರೋಟೀನ್ ಪ್ಲಸ್ ಫೈಬರ್ 2 ಇರುತ್ತೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ಜೊತೆಗೆ ಇದಕ್ಕೆ ತುಂಬ ಮಸಾಲೆ ಹಾಕಿ, ಈ ಚಕ್ಕೆ, ಲವಂಗ ಎಲ್ಲ ಹಾಕಿ ಮಾಡಿದ್ರೆ ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಸಿಂಪಲ್ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು, ಮತ್ತು ಜೊತೆಗೆ ಇದು ತುಂಬ ಟೇಸ್ಟಾಗಿ ಬರುತ್ತೆ. ಒಂದ್ಸಲ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಈಗ ನಾನು ಯಾವ ರೀತಿ ತೋರಿಸಿದ್ನೋ ಆ ರೀತಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಕೂಡ ಆಗುತ್ತೆ.
ಆಮೇಲೆ ಮಾಡಿ ತಿಂದು ಹೇಳಿ ಹೇಗಿತ್ತು ಅಂತ ಈ ಹೊಸ ಮೆಥಡು. ಇಲ್ಲ ನೀವು ಯಾರಾದರೂ ಆಲ್ರೆಡಿ ಈ ಥರ ಮಾಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈಗ ಕಾಳು ಹಾಕಾಯಿತು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಕಾಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಮಿನಿಮಮ್ 10 ನಿಮಿಷ ಆದರೂ ಚೆನ್ನಾಗಿ ಎಣ್ಣೆಯಲ್ಲಿ ಮೊಳಕೆ ಕಾಳನ್ನ ಹುರಿರಿ. ಹುರಿದಾಗ ಅದು ಗಮ್ ಅಂತ ಬರ್ತಾ ಇರುತ್ತೆ ಫ್ಲೇವರು, ನಿಮಗೆ ಆವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇದನ್ನು ಈ ಥರ ಫ್ರೈ ಮಾಡ್ತಾಯಿರಿ ಚೆನ್ನಾಗಿ. ಇದ್ರ ಜೊತೆಗೆ ಇವಾಗ ನಾನು ತೊಗೊಂಡಿರೋ ಆಲೂಗಡ್ಡೆ ಬದನೆಕಾಯಿ ಇದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಯಾವ ಬದನೆಕಾಯಿ ಆದರೂ ಹಾಕ್ಬೋದು, ಗುಂಡು ಬದನೆಕಾಯಿ ಆದರೂ ಹಾಕ್ಬೋದು, ಇಲ್ಲ ಉದ್ದದ ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತಾರಲ್ಲ ಅದನ್ನಾದರೂ ಹಾಕ್ಬೋದು. ನಮ್ಮನೇಲಿ ಇವತ್ತು ಈ ಬದನೆಕಾಯಿ ಇತ್ತು, ಅದಕ್ಕೆ ಇದು ಹಾಕಿದ್ದೀನಿ. ನಿಮ್ಗೆ ಯಾವುದಿದೆಯೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹುರ್ಕೊಳ್ಳಿ. ಈ ಸಮಯದಲ್ಲಿ ಇದನ್ನು ಉರಿಯೋ ಸಮಯದಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈ ಥರ ಕಾಳನ್ನ ಅರಿಶಿನ ಹಾಕಿ ಈರುಳ್ಳಿ ಹಾಕಿ ಮೊಳಕೆ ಕಾಳು ಉರಿತಾ ಇರೋದ್ರಿಂದ ಇದ್ರದ್ದು ಫ್ರೇಗ್ರೆನ್ಸೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಘಮ್ ಅಂತ ಇದೆ ಇದು ಕಾಳ್ದು. ಬೇಕಾದರೆ ಈ ಸಮಯದಲ್ಲಿ ಇದನ್ನು ನೀವು ತಿನ್ನಕ್ಕೆ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ನಾವು ಸಾಲ್ಟ್ ಒಂದು ಆ್ಯಡ್ ಮಾಡಿಲ್ಲ ಅಷ್ಟೇ. ಬೇಕಾದರೆ ಇವಾಗ ನೀವು ಇದನ್ನು ಆ್ಯಡ್ ಮಾಡಿಕೊಂಡು ತಿನ್ನಕ್ಕೆ ಸಮೇತ ಮಕ್ಕಳಿಗೆ ಈಗ ಯಾಕಂದರೆ ಹುರಿದಿರ್ತೀವಿ, ಇದು ತುಂಬ ಒಳ್ಳೆಯದು. ಇನ್ನೊಂದು 10 ನಿಮಿಷ ಚೆನ್ನಾಗಿ ಹುರಿದ್ಬಿಟ್ಟು ಮಕ್ಕಳಿಗೆ ನೀವು ಇದನ್ನು ಬೇಕು ಅಂದರೆ ಅಡುಗೆ ಮಾಡೋ ಸಮಯದಲ್ಲಿ ಒಂದಿಷ್ಟು ಎತ್ತಿ ಮಕ್ಳಿಗೆ ಕೊಡ್ಬೋದು ತಿನ್ನೋಕ್ಕೆ. ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡು ಮಕ್ಳಿಗೆ ಬೇಕಾದ್ರೆ ಎತ್ಕೊಡಿ ಒಂದು ಸ್ವಲ್ಪ ತಿನ್ನೋಕ್ಕೆ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿನ್ನೂ ಒಂದು 5 ನಿಮಿಷ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚೋಣ. ಇಷ್ಟೇ ಸ್ನೇಹಿತರೆ, ಸಿಂಪಲ್ ವಿಧಾನ ಮಾಡೋದು ಇದನ್ನು. ಅದನ್ನು ಮಸಾಲೆ ಹಾಕೋದು ಹೇಳ್ತೀನಿ ಯಾವಾಗ ಅಂತ. ಈಗ ಇನ್ನೊಂದು 5-10 ನಿಮಿಷ ಇದು ಚೆನ್ನಾಗಿ ಹಿಂಗೆ ಉರಿಲಿ. ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಯಾಕಂದರೆ ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಉಪ್ಪು ಹಿಡಿಯುತ್ತೆ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪು ಆಗಿಬಿಡುತ್ತೆ. ಅದಕ್ಕೆ ಬೇಕಾದರೆ ಇನ್ನೂ ಒಂದು ಸಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿವ್ರಂತೆ. ಈಗ ಆಗಿದೆ ಇದು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ಏನು ಮಸಾಲೆ ಆಗಲೇ ನಿಮಗೆ ತೋರಿಸಿದ್ನೋ ಅದು ರುಬ್ಬಿಟ್ಕೊಂಡಿದೆ, ಅದನ್ನೇ ಇವಾಗ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕು ಅಂದರೆ ತೆಳ್ಳಗೆ ಬೇಕು ಅನ್ನೋರು ನೀರು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಮೊಳಕೆ ಕಾಳು ಸಾಂಬಾರು ಗಟ್ಟಿ ಬೇಕು ಅನ್ನೋರು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊತೀನಿ ನೋಡಿ. ಈಗ ನನಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ನಾವು ಸ್ವಲ್ಪ ತೆಳ್ಳಗೆ ತಿನ್ನೋದು ಸಾಂಬಾರು ಎಲ್ಲನೂ. ಗಟ್ಟಿ ಯಾವುದು ಇಷ್ಟ ಆಗಲ್ಲ. ಒಂದೊಂದು ಸಾಂಬಾರು ಗಟ್ಟಿ ಮಾಡಲೇಬೇಕಾಗುತ್ತೆ, ಅಂಥ ಸಾಂಬಾರು ಮಾಡ್ತೀನಿ. ಬಟ್ ಈ ಥರ ಸಾಂಬಾರೆಲ್ಲ ನಮ್ಮ ಯಜಮಾನ್ರಿಗೆ ತೆಳ್ಳಗೆ ಮಾಡಿದ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದೊಂದು ಕುದಿ ಬರೋಕ್ಕೆ ಹೀಗೆ ಬಿಡ್ತೀನಿ, ಕುಕ್ಕರ್ ಮುಚ್ಚಲ್ಲ ನಾನು. ಈಗ ಒಂದು ಕುದಿ ಬಂದಮೇಲೆ ಇದನ್ನು ಸ್ವಲ್ಪ ಉಪ್ಪು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋತೀನಿ. ಚೆಕ್ ಮಾಡಿಕೊಂಡು ಉಪ್ಪೇನಾದ್ರು ಕಮ್ಮಿ ಆಗಿತ್ತು ಅಂದರೆ ಹಾಕೋತೀನಿ. ಇಲ್ಲ ಅಂತಂದರೆ ಇದನ್ನು ಕುಕ್ಕರ್ನ ಮುಚ್ಚಿ ವಿಷಲ್ ತೊಗೋತೀನಿ. ನಿಮಗೆ ಕುದಿ ಬಂದಮೇಲೆ ಒಂದು ಸಲ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಕುದೀತಾ ಇದೆ. ಈ ಸಮಯದಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಈಗ ಚೆಕ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿತ್ತು ಅಂತಂದರೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಳ್ಳೋಣ ಸಾಕು. ಯಾಕಂತಂದರೆ ಜಾಸ್ತಿ ವಿಷಲ್ ಆಗಿಬಿಟ್ರೆ ಮೊಳಕೆ ಕಾಳೇ ಸಿಗಲ್ಲ ಊಟ ಸಾಂಬಾರು ಹಾಕಬೇಕಾದ್ರೆ, ಫುಲ್ಲು ಮೊಸರಾದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು 2 ವಿಷಲ್ ಬರ್ಸ್ಕೊತೀನಿ ಮೊಳಕೆ ಕಾಳನ್ನ. ಇವಾಗ ನಾನು ಉಪ್ಪು ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿದೆಯಾ ಅಂತ. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಇದನ್ನು ಒಂದ್ಸಲ ಹಿಂಗೆ ತಿರುಗಿಸ್ಕೊಂಡು ಈಗ ನಾನು ಇದನ್ನ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊತೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ಗೆ ಇಟ್ಕೊಂಡಿದ್ದೀನಿ. 2 ವಿಷಲ್ ಆದಮೇಲೆ
ಸಾಂಬಾರು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಈಗ ಒಬ್ಬೊಬ್ಬರು ಇದನ್ನು ಕೂಗ್ಸೋಕ್ಕೆ ಇಷ್ಟಪಡಲ್ಲ, ಅಂಥವ್ರು ಬೇಕಾದರೆ ಮಾಮೂಲಿ ಕುಕ್ಕರ್ ಮುಚ್ಚಳ ಮುಚ್ಚದೇ ಹಾಗೆ ಬೇಯಿಸ್ಕೊಬೋದು. ಹಾಗೆ ಒಂದು 10 ನಿಮಿಷ ಕಾಳು ಬೆಂದಿದೆ ಅಂತ ಕೈಯಲ್ಲಿ ಒಂದು ಸಲ ಈ ಥರ ಹಿಂಗೆ ಮಾಡಿ ನೋಡಿದ್ರೆ ಕಾಳು ಗೊತ್ತಾಗುತ್ತೆ, ಇಚ್ಕಿದ್ರೆ ಬೆಂದಿದೆಯಾ ಅಂತ. ಆ ಥರ ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲ ಟೈಮ್ ಸೇವ್ ಆಗುತ್ತೆ, ಬೇಗ ಆಗಬೇಕು ಅಂದರೆ ಈ ಥರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕೂಗೋಕೆ ಇಟ್ಕೊಳ್ಳಿ. 2 ವಿಷಲ್ ಬಂದಮೇಲೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಕುಕ್ಕರ್ ವಿಷಲ್ ಕೂಗಿದೆ ಫ್ರೆಂಡ್ಸ್. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಕಾಳು ಒಂದು ಇದಾಗಿಲ್ಲ, ಕಾಳು ಹೇಗೆ ಕಾಣಿಸ್ತಾ ಇದೆ ಅಂತ. ಸಾಂಬಾರು ಅಷ್ಟೇ, ಸ್ಮೆಲ್ ತುಂಬ ಗಮ್ ಅಂತ ಬರ್ತಾ ಇದೆ. ಈಗ ಮೊಳಕೆ ಕಾಳು ಸಾಂಬಾರು ತಯಾರಾಗಿದೆ ಫ್ರೆಂಡ್ಸ್. ಇದನ್ನು ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಅವರು ದಯಮಾಡಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನೋಡೋದ್ರ ಮುಖಾಂತರ ನನಗೆ ಎನ್ಕರೇಜ್ ಜಾಸ್ತಿ ಆಗುತ್ತೆ. ನಾನು ಅದೊಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೆ ನಾಳೆ ಹೊಸ ಬ್ಲಾಗ್ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.